ನಮಸ್ಕಾರ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ತುಂಬಾನೇ ಆಸಕ್ತಿಕರವಾದ ಒಂದು ವಿಷಯದ ಆಳಕ್ಕೆ ಇಳಿಯೋಣ. ನಮ್ಮ ಕೇಳುಗರೊಬ್ಬರು ಬೈಬಲ್ನ ಕೆಲವು ಭಾಗಗಳನ್ನು ಕಳುಹಿಸಿದ್ದಾರೆ. ಡ್ಯಾನಿಯಲ್, ಎಜೆಕಿಯಲ್ ಮತ್ತು ರೆವಲೇಷನ್ ಪುಸ್ತಕಗಳಿಂದ. ಇವೆಲ್ಲವೂ ದೇವರ ಸ್ವರ್ಗೀಯ ಸಿಂಹಾಸನದ ಬಗ್ಗೆ ಮಾತಾಡ್ತವೆ. ಆದರೆ ಪ್ರತಿಯೊಂದು ವಿವರಣೆಯೂ ಸ್ವಲ್ಪ ವಿಭಿನ್ನವಾಗಿದೆ. ಹೌದು, ಇದು ಒಂದು ರೀತಿ ಕಾಸ್ಮಿಕ್ ಪಜಲ್ ಇದ್ದ ಹಾಗೆ. ಪ್ರತಿಯೊಬ್ಬ ಪ್ರವಾದಿಯೂ ಒಂದೇ ಚಿತ್ರದ ಬೇರೆ ಬೇರೆ ತುಣುಕುಗಳನ್ನು ನಮಗೆ ಕೊಟ್ಟಿದ್ದಾರೆ. ನಮ್ಮ ಇವತ್ತಿನ ಕೆಲಸ ಈ ಎಲ್ಲ ತುಣುಕುಗಳನ್ನು ಒಟ್ಟಿಗೆ ಜೋಡಿಸಿ ದೇವರ ಆಡಳಿತದ ಕೇಂದ್ರ, ಆತನ ಸಿಂಹಾಸನದ ಕೋಣೆ ಹೇಗಿರಬಹುದು ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋದು. ಇದು ಕೇವಲ ಒಂದು ದೃಶ್ಯದ ವರ್ಣನೆಯಲ್ಲ, ಬದಲಿಗೆ ಅಧಿಕಾರ, ನ್ಯಾಯ ಮತ್ತು ಪ್ರೀತಿಯ ತತ್ವಗಳ ಬಗ್ಗೆ ಒಂದು ಆಳವಾದ ಸಂವಾದ. ಸರಿ, ಹಾಗಾದರೆ ಈ ಪಜಲ್ ಜೋಡಿಸೋದನ್ನ ಶುರು ಮಾಡೋಣ. ಮೊದಲನೇ ತುಣುಕು ಡ್ಯಾನಿಯಲ್ ಪುಸ್ತಕದಿಂದ. ಅಲ್ಲಿ ಪುರಾತನ ಅಥವಾ ಕಾಲದ ಆರಂಭದಿಂದ ಇರುವನು ಅಂತ ಒಬ್ಬ ವ್ಯಕ್ತಿಯ ವರ್ಣನೆ ಇದೆ. ಹೌದು. ಆತನ ಉಡುಪು ಹಿಮದಂತೆ ಬಿಳಿ, ತಲೆಗೂದಲು ಶುದ್ಧ ಉಣ್ಣೆಯ ಹಾಗೆ, ಸಿಂಹಾಸನ ಬೆಂಕಿಯ ಜ್ವಾಲೆ, ಅದರ ಚಕ್ರಗಳು ಉರಿಯುವ ಬೆಂಕಿ. ಆದರೆ ರೆವೆಲೇಷನ್ ಪುಸ್ತಕದಲ್ಲಿ ಯೋಹಾನನು ನೋಡುವ ಮನುಷ್ಯಕುಮಾರನ ವಿವರಣೆಯು ಬಹುತೇಕ ಇದೇ ರೀತಿ ಇದೆ. ಎಕ್ಸಾಕ್ಟ್ಲಿ. ಬಿಳಿ ಕೂದಲು, ಉರಿಯುವ ಕಣ್ಣುಗಳು ಎಲ್ಲವೂ ಒಂದೇ. ಇದನ್ನ ನೋಡಿದ್ರೆ ಇವರು ಇಬ್ಬರೂ ಒಬ್ಬರೇ ವ್ಯಕ್ತಿ ಅಂತ ಸಹಜವಾಗಿ ಅನ್ಸುತ್ತೆ. ಅದೇ ಈ ಮೂಲಗಳು ಆ ತೀರ್ಮಾನಕ್ಕೆ ಬರೋದಿಲ್ಲ ಅಲ್ವಾ? ಖಂಡಿತ ಇಲ್ಲ. ಇಲ್ಲಿಯೇ ವಿಷಯವು ನಿಜವಾಗಿಯೂ ಕುತೂಹಲಕಾರಿಯಾಗೋದು. ಈ ಬರಹಗಳು ಏನು ಸೂಚಿಸ್ತವೆ ಅಂದ್ರೆ, ಪುರಾತನ ತಂದೆಯಾದ ದೇವರನ್ನು ಪ್ರತಿನಿಧಿಸಿದರೆ ಮನುಷ್ಯಕುಮಾರ ಮಗನಾದ ದೇವರನ್ನು ಪ್ರತಿನಿಧಿಸ್ತಾನೆ. ಓಹ್. ಅವರಿಬ್ಬರ ವರ್ಣನೆಗಳು ಒಂದೇ ರೀತಿ ಇರೋದು ಅವರು ಒಂದೇ ವ್ಯಕ್ತಿ ಅಂತ ಹೇಳಲಿಕ್ಕಲ್ಲ. ಬದಲಿಗೆ ಅವರಿಬ್ಬರೂ ಒಂದೇ ರೀತಿಯ ದೈವಿಕ ಸ್ವಭಾವ, ಗುಣಲಕ್ಷಣ ಮತ್ತು ಅಧಿಕಾರವನ್ನು ಹಂಚಿಕೊಳ್ತಾರೆ ಅನ್ನೋದನ್ನ ತೋರಿಸುತ್ತೆ. ಅವರ ಮೂಲತತ್ವ ಒಂದೇ. ಆದರೆ ಈ ಅಧೀನ ಅನ್ನೋ ಪದ ಅದು ಸ್ವಲ್ಪ ಗೊಂದಲ ಮೂಡಿಸ್ಬೋದು. ಸಾಮಾನ್ಯವಾಗಿ ಕ್ರೈಸ್ತ ಧರ್ಮದಲ್ಲಿ ತಂದೆ ಮತ್ತು ಮಗ ಸಮಾನರು ಅಂತ ಹೇಳಲಾಗತ್ತೆ. ಹಾಗಾದ್ರೆ ಈ ಅಧೀನತೆ ಅವರ ಸಮಾನತೆಗೆ ಧಕ್ಕೆ ತರೋದಿಲ್ವಾ? ಬಹಳ ಒಳ್ಳೆ ಪ್ರಶ್ನೆ. ಇಲ್ಲಿ ಒಂದು ಸೂಕ್ಷ್ಮವಾದ ದೇವತಾಶಾಸ್ತ್ರೀಯ ಅಂಶ ಇದೆ. ಇದನ್ನ ಹೀಗೆ ಯೋಚಿಸಬಹುದು. ಒಂದು ದೊಡ್ಡ ಕಂಪನಿಯ ಇಬ್ಬರು ಸಮಾನ ಪಾಲುದಾರರನ್ನು ಕಲ್ಪಿಸಿಕೊಳ್ಳಿ. ಸರಿ. ಒಂದು ನಿರ್ದಿಷ್ಟ ಪ್ರಾಜೆಕ್ಟ್ಗಾಗಿ ಒಬ್ರು ಪ್ರಾಜೆಕ್ಟ್ ಲೀಡ್ ಆಗಿ ಇನ್ನೊಬ್ರಿಗೆ ವರದಿ ಮಾಡಬಹುದು. ಆ ಪ್ರಾಜೆಕ್ಟ್ನ ವ್ಯಾಪ್ತಿಯಲ್ಲಿ ಒಬ್ರು ಇನ್ನೊಬ್ರಿಗೆ ತಾಂತ್ರಿಕವಾಗಿ ಅಧೀನ. ಆದರೆ ಕಂಪನಿಯ ಮಾಲೀಕರಾಗಿ ಅವರಿಬ್ಬರು ಮೂಲಭೂತವಾಗಿ ಸಮಾನರು. ಈ ಮೂಲಗಳ ಪ್ರಕಾರ ಸೃಷ್ಟಿ ಅನ್ನೋದು ಅಂಥ ಒಂದು ಪ್ರಾಜೆಕ್ಟ್ ತರನ. ಹೌದು, ಎಕ್ಸಾಕ್ಟ್ಲಿ. ಕಾಲ ಮತ್ತು ಸ್ಥಳದ ಮಿತಿಯೊಳಗೆ ಮಗನು ತಂದೆಯ ಚಿತ್ತವನ್ನು ಪೂರೈಸಲು ಬಂದಾಗ ಆತ ಅಧೀನನ ಪಾತ್ರವನ್ನು ವಹಿಸಿಕೊಳ್ತಾನೆ. ಆದರೆ ಅನಂತತೆಯಲ್ಲಿ ಅವರ ದೈವಿಕ ಸ್ವರೂಪದಲ್ಲಿ ಅವರಿಬ್ಬರು ಸಂಪೂರ್ಣವಾಗಿ ಸಮಾನರು. ವಾವ್! ಆ ಹೋಲಿಕೆ ವಿಷಯವನ್ನು ಬಹಳ ಸ್ಪಷ್ಟಪಡಿಸುತ್ತೆ. ಹಾಗಾದರೆ ಡ್ಯಾನಿಯಲ್ ಅಥವಾ ಯೋಹಾನರು ಕಂಡಿದ್ದು ದೇವರ ನಿಜವಾದ ಸಂಪೂರ್ಣ ಸ್ವರೂಪವಲ್ಲ. ಅಲ್ಲ. ಬದಲಿಗೆ ದೇವರು ಮಾನವರಿಗೆ ತನ್ನನ್ನು ಅರ್ಥವಾಗುವಂತೆ ಬಹಿರಂಗಪಡಿಸಿದ ಒಂದು ದರ್ಶನ ಮಾತ್ರ. ನಿಖರವಾಗಿ. ಸೃಷ್ಟಿಯಾದ ಜೀವಿಗಳು ಎಷ್ಟೇ ಶ್ರೇಷ್ಠರಾಗಿದ್ರೂ ಸೃಷ್ಟಿಕರ್ತನನ್ನು ಆತನ ಅನಂತತೆಯಲ್ಲಿ ಪೂರ್ಣವಾಗಿ ಗ್ರಹಿಸೋಕೆ ಸಾಧ್ಯ ಇಲ್ಲ. ಇದು ನಮಗೆ ಅರ್ಥವಾಗುವ ರೂಪದಲ್ಲಿ ನೀಡಿದ ಒಂದು ನೋಟ ಅಷ್ಟೇ. ಹಾಗಾದ್ರೆ ಸಿಂಹಾಸನದ ಮೇಲೆ ತಂದೆ ಮತ್ತು ಮಗನ ಈ ಅದ್ಭುತ ಚಿತ್ರಣವಿದೆ. ಅದೇ ಅವರು ಅಲ್ಲಿ ಒಬ್ರೇ ಇಲ್ಲ ಅಲ್ವೇ? ಈ ಮೂಲಗಳು ಅವರ ಸುತ್ತಲೂ ಕೆಲವು ಅಸಾಧಾರಣ ಜೀವಿಗಳಿವೆ ಅಂತ ಹೇಳ್ತವೆ. ಹೌದು, ಸಿಂಹಾಸನದ ರಕ್ಷಕರಿದ್ದಾರೆ. ಅವರನ್ನು ಕೆರೂಬಿಯರು ಅಥವಾ ಜೀವಂತ ಜೀವಿಗಳು ಅಂತ ಕರೆಯಲಾಗತ್ತೆ. ಇಲ್ಲಿ ನಮ್ಮ ಪಜಲ್ನ ಎರಡನೇ ತುಣುಕು ಸಿಗತ್ತೆ. ಎಜೆಕಿಯಲ್ ತನ್ನ ದರ್ಶನದಲ್ಲಿ ಪ್ರತಿಯೊಂದು ಜೀವಿಗೆ 4 ಮುಖಗಳು, ಮನುಷ್ಯ, ಸಿಂಹ, ಗೂಳಿ ಮತ್ತು ಹದ್ದು ಹಾಗೂ 4 ರೆಕ್ಕೆಗಳಿವೆ ಅಂತ ವಿವರಿಸ್ತಾನೆ. ಆದ್ರೆ ರೆವೆಲೇಷನ್ನಲ್ಲಿ ಯೋಹಾನನು 4 ಜೀವಿಗಳನ್ನು ವಿವರಿಸ್ತಾನೆ. ಪ್ರತಿಯೊಂದಕ್ಕೂ ಒಂದೊಂದೇ ಮುಖ ಮತ್ತು 6 ರೆಕ್ಕೆಗಳಿವೆ. ಮತ್ತೆ ವಿವರಗಳಲ್ಲಿ ವ್ಯತ್ಯಾಸ. ಇದು ಯಾಕೆ ಹೀಗೆ? ಈ ವ್ಯತ್ಯಾಸಕ್ಕೆ ಕೆಲವು ಆಸಕ್ತಿದಾಯಕ ವಿವರಣೆಗಳಿವೆ. ಒಂದು ಸಾಧ್ಯತೆ, ಯೋಹಾನನು ಆ ಜೀವಿಗಳನ್ನು ನೇರವಾಗಿ ಮುಂಭಾಗದಿಂದ ಮಾತ್ರ ನೋಡಿರಬಹುದು. ಹಾಗಾಗಿ ಒಂದೊಂದು ಮುಖ ಮಾತ್ರ ಕಂಡಿರಬಹುದು. ಓಕೆ. ಇನ್ನೊಂದು ಸಾಧ್ಯತೆ, ದೇವರು ಇಬ್ಬರು ಪ್ರವಾದಿಗಳಿಗೆ ಅವರವರ ಸಂದರ್ಭಕ್ಕೆ ಮತ್ತು ಅವರು ನೀಡಬೇಕಾದ ಸಂದೇಶಕ್ಕೆ ತಕ್ಕಂತೆ ವಿಭಿನ್ನ ದರ್ಶನಗಳನ್ನು ತೋರಿಸಿರಬಹುದು. ಅಂದ್ರೆ ಈ ಜೀವಿಗಳು ದೇವದೂತರ ಬೇರೆ ಬೇರೆ ವರ್ಗಗಳೇ,
ಕಾವಲುಗಾರರು, ರಾಜಸಭೆಯ ಸದಸ್ಯರು, ಹೀಗೆ ಬೇರೆ ಬೇರೆ ಪಾತ್ರಗಳಿವೆಯಾ? ಹೌದು, ಹಾಗೆ ಯೋಚಿಸೋದು ಒಳ್ಳೆಯದು. ಇನ್ನೊಂದು ದೃಷ್ಟಿಕೋನ ಏನಂದ್ರೆ, ಯೋಹಾನನು ಕಂಡ ಜೀವಿಗಳು ಕೆರೂಬಿಯರು ಅಲ್ಲ, ಬದಲಿಗೆ ಸೆರಾಫಿಯರು ಆಗಿರಬಹುದು. ಸೆರಾಫಿಯರು? ಯೆಶಾಯನ ಪುಸ್ತಕದಲ್ಲಿ ಸೆರಾಫಿಯರಿಗೆ 6 ರೆಕ್ಕೆಗಳಿದ್ವು ಅಂತ ಉಲ್ಲೇಖವಿದೆ. ಕೆರೂಬಿಯರನ್ನ ಸಾಮಾನ್ಯವಾಗಿ ಸಿಂಹಾಸನದ ಶಕ್ತಿಶಾಲಿ ರಕ್ಷಕರೆಂದು ನೋಡಲಾಗುತ್ತೆ. ಆದ್ರೆ ಸೆರಾಫಿಯರನ್ನ ಉರಿಯೋವರು ಅಂತ ಕರೀತಾರೆ. ಅವರ ಮುಖ್ಯ ಕೆಲಸವೇ ನಿರಂತರ ಆರಾಧನೆ. ಅದು ನಿಜಕ್ಕೂ ಆಸಕ್ತಿಕರವಾಗಿದೆ. ಆದ್ರೆ ಈ ಸಣ್ಣ ಪುಟ್ಟ ವ್ಯತ್ಯಾಸಗಳಿಗಿಂತ ಅವರ ಮುಖ್ಯ ಕೆಲಸ ಏನು ಅನ್ನೋದೇ ಮುಖ್ಯ ಅನ್ಸುತ್ತೆ. ಖಂಡಿತ. ವಿವರಗಳೇನ ವ್ಯತ್ಯಾಸಕ್ಕಿಂತ ಮುಖ್ಯವಾದ ಅಂಶ ಅಂದ್ರೆ ಅವರ ಕಾರ್ಯ. ಈ ಶಕ್ತಿಶಾಲಿ ಜೀವಿಗಳು ದೇವರ ಸಿಂಹಾಸನವನ್ನು ಹೊತ್ತುಕೊಂಡು ಅದರ ಸುತ್ತಲೂ ನಿಂತು ಹಗಲಿರುಳೂ ದೇವರನ್ನು ಪೂಜಿಸ್ತವೆ. ಪವಿತ್ರ 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 ಸರ್ವಶಕ್ತನಾದ ಕರ್ತನೆ, ಇದ್ದಾತನು, ಇರುವಾತನು, ಬರುವಾತನು ನೀನೇ ಅಂತ ಅವರು ನಿರಂತರವಾಗಿ ಘೋಷಿಸ್ತಾನೆ ಇರ್ತಾರೆ. ಅವರ ಇರುವಿಕೆಯೇ ದೇವರ ಪಾವಿತ್ರತೆ ಮತ್ತು ಮಹಿಮೆಯ ಒಂದು ಜೀವಂತ ಸಾಕ್ಷಿ. ಸರಿ, ನಾವು ಸಿಂಹಾಸನದ ಮೇಲಿರುವವರನ್ನು ನೋಡಿದ್ವಿ, ಅದರ ಸುತ್ತಲಿರುವ ರಕ್ಷಕರನ್ನು ನೋಡಿದ್ವಿ. ಈಗ ಒಂದು ಪ್ರಶ್ನೆ. ಈ ಇಡೀ ಸ್ವರ್ಗೀಯ ದೃಶ್ಯಕ್ಕೆ ಭೂಮಿಯ ಮೇಲೆ ಯಾವುದಾದ್ರೂ ಪ್ರತಿರೂಪ, ಒಂದು ಮಾದರಿ ಇದೆಯಾ? ಈ ಮೂಲಗಳು ಪವಿತ್ರ ಗುಡಾರದ ಬಗ್ಗೆ ಮಾತಾಡ್ತವೆ. ಹೌದು, ಇದು ನಮ್ಮ ಪಜಲ್ನ ಬಹುಶಃ ಅತ್ಯಂತ ಆಶ್ಚರ್ಯಕರವಾದ ತುಣುಕು. ಹಳೆಯ ಒಡಂಬಡಿಕೆಯಲ್ಲಿ ಇಸ್ರೇಲಿಯರು ನಿರ್ಮಿಸಿದ ಪವಿತ್ರ ಗುಡಾರ ಇದೆಲ್ಲ ಅದು ಕೇವಲ ಒಂದು ಪೂಜಾ ಸ್ಥಳವಲ್ಲ, ಅದು ಸ್ವರ್ಗೀಯ ವಾಸ್ತವದ ಒಂದು ಪ್ರತಿಬಿಂಬ, ಒಂದು ನೆರಳುವಾಗಿತ್ತು. ಆ ಗುಡಾರದ ರಚನೆಯು ಸ್ವರ್ಗದ ರಚನೆಯನ್ನು ಸಾಂಕೇತಿಕವಾಗಿ ಪ್ರತಿನಿಧಿಸುತ್ತೆ. ಮೂಲಗಳ ಪ್ರಕಾರ ಮೊದಲನೆಯದಾಗಿ ಅತಿ ಪವಿತ್ರ ಸ್ಥಳ ಅಂದ್ರೆ ದೇವರ ಪ್ರತ್ಯಕ್ಷ ಇರುವಿಕೆಯ ಸ್ಥಳ, ಅದು ಸ್ವರ್ಗದಲ್ಲಿರುವ ದೇವದೂತರ ಲೋಕವನ್ನು ಸಂಕೇತಿಸುತ್ತೆ. ಸರಿ. ಎರಡನೆಯದಾಗಿ ಅಲ್ಲಿರುವ ಕಂಚಿನ ಗಂಗಾಳ ಅಂದ್ರೆ ಶುದ್ಧೀಕರಣಕ್ಕಾಗಿ ನೀರಿರುವ ಪಾತ್ರೆ. ಓಕೆ. ಅದು ಸಿಂಹಾಸನದ ಮುಂದಿರುವ ಸ್ಫಟಿಕ ಸಮುದ್ರವನ್ನು ಪ್ರತಿನಿಧಿಸುತ್ತೆ. ಸರಿ, ಇವೆರಡೂ ಅರ್ಥವಾಗುವ ಹೋಲಿಕೆಗಳು. ಆದ್ರೆ ಮೂರನೇದು ದಹನ ಬಲಿಪೀಠ. ಹೌದು, ಇದು ಪಾತಾಳವನ್ನು ಅಂದ್ರೆ ಹೇಡೀಸನ್ನು ಸಂಕೇತಿಸುತ್ತೆ ಅಂತ ಈ ಮೂಲಗಳು ಹೇಳ್ತವೆ. ಒಂದು ನಿಮಿಷ ನಿಲ್ಲಿಸಿ. ದಹನ ಬಲಿಪೀಠ ಅಂದ್ರೆ ತ್ಯಾಗ ಮತ್ತು ಯಜ್ಞಗಳನ್ನು ಅರ್ಪಿಸುವ ಸ್ಥಳ ಪಾತಾಳವನ್ನು ಸಂಕೇತಿಸುತ್ತದೆಯೇ? ಇದು ತಲೆ ಕೆಳಗಾದ ಹಾಗೆ ಕಾಣ್ತಿದೆಯಲ್ಲ. ಸಾಮಾನ್ಯವಾಗಿ ನಾವು ಅದನ್ನ ದೇವರ ಸಮರ್ಪಣೆಯ ಚಿಹ್ನೆ ಅಂತ ಭಾವಿಸ್ತೀವಿ. ಈ ಮೂಲಗಳಿದನ್ನು ಹೇಗೆ ಸಮರ್ಥಿಸ್ತವೆ? ನಿಮ್ಮ ಪ್ರತಿಕ್ರಿಯೆ ತುಂಬಾನೇ ಸಹಜವಾದದ್ದು. ಆದ್ರೆ ಇಲ್ಲಿನ ತರ್ಕವು ನ್ಯಾಯ ಮತ್ತು ವಿಮೋಚನೆಯೊಂದಿಗೆ ಆಳವಾಗಿ ಬೆಸೆದುಕೊಂಡಿದೆ. ಪಾತಾಳದಲ್ಲಿ ಸೈತಾನ ಮತ್ತು ಅವನನ್ನು ಹಿಂಬಾಲಿಸಿದ ದೇವದೂತರು ಹಾಗೂ ಪಾಪಿಗಳು ನ್ಯಾಯಕ್ಕಾಗಿ ಬಂಧಿಸಲ್ಪಟ್ಟಿದ್ದಾರೆ. ಹೌದು. ದಹನ ಬಲಿಪೀಠದ ಮೇಲೆ ಪ್ರಾಣಿಗಳನ್ನು ಸುಡಲಾಗ್ತಿತ್ತು. ಅಲ್ಲಿ ನಿರಂತರವಾಗಿ ಬೆಂಕಿಯುರಿತಿತ್ತು. ಇದು ಸಾಂಕೇತಿಕವಾಗಿ ಅಂತಿಮವಾಗಿ ಪಾಪಿಗಳನ್ನು ಮತ್ತು ಪಾಪವನ್ನು ಅಗ್ನಿಕುಂಡದಲ್ಲಿ ಸುಡುವುದನ್ನ, ಅಂದ್ರೆ ದೇವರ ನ್ಯಾಯದ ತೀರ್ಪನ್ನ ಪ್ರತಿನಿಧಿಸುತ್ತೆ. ಅದು ಶಿಕ್ಷೆಯ ಬೆಂಕಿ. ಹಾಗಾದ್ರೆ ಅದು ಕೇವಲ ನ್ಯಾಯದ ಸಂಕೇತವೇ? ಅದರಲ್ಲಿ ಕರುಣೆಯ ಅಂಶ ಇಲ್ವಾ? ಇಲ್ಲ. ಅಲ್ಲಿಯೇ ಅತ್ಯಂತ ಸುಂದರವಾದ ತಿರುವು ಇರೋದು. ಯೇಸು ನಮ್ಮೆಲ್ಲರ ಬದಲಾಗಿ ಆ ಬಲಿಪೀಠದ ಮೇಲೆ ಯಜ್ಞದ ಪ್ರಾಣಿಯಾದಾಗ ಆ ಶಿಕ್ಷೆಯ ಬೆಂಕಿಯೂ ನಮಗೆ ವಿಮೋಚನೆಯ ಬೆಂಕಿಯಾಯಿತು. ಆತನ ತ್ಯಾಗದಿಂದಾಗಿ ನ್ಯಾಯದ ಬೆಂಕಿಯು ನಮಗೆ ಕರುಣೆಯ ದಾರಿಯಾಯಿತು. ಯಾರು ಯೇಸುವನ್ನು ನಂಬುತ್ತಾರೋ ಅವರಿಗೆ ಆ ಬೆಂಕಿಯು ಶಿಕ್ಷೆಯನ್ನು ಕೊಡೋದಿಲ್ಲ, ಬದಲಿಗೆ ಶುದ್ಧೀಕರಿಸುತ್ತೆ. ಹೀಗೆ ಒಂದೇ ಸ್ಥಳವು ನ್ಯಾಯ ಮತ್ತು ಕರುಣೆ ಎರಡನ್ನೂ ಏಕಕಾಲದಲ್ಲಿ ಸಂಕೇತಿಸುತ್ತೆ. ಇದು ನ್ಯಾಯ ಮತ್ತು ಕರುಣೆಯ ಒಂದು ಅದ್ಭುತವಾದ ಚಿತ್ರಣ. ಇದು ನನ್ನ ತಲೆಯಲ್ಲಿ ಸಂಪೂರ್ಣವಾಗಿ ಹೊಸ ಆಯಾಮವನ್ನ ತೆರೆಯುತ್ತಿದೆ. ಸರಿ, ಈಗ ಸಿಂಹಾಸನದ ಕುರಿತಾಗಿ ಮತ್ತಷ್ಟು ಆಳವಾಗಿ ನೋಡೋಣ. ಅದರ ಅಡಿಪಾಯ ಯಾವುದು ಮತ್ತು ಈ ಸಂಪೂರ್ಣ ರಚನೆಯಲ್ಲಿ ಯೇಸುವಿನ ಪಾತ್ರವೇನು? ಮೂಲಗಳ ಪ್ರಕಾರ ಸಿಂಹಾಸನದ ಅಡಿಪಾಯವೇ ಒಡಂಬಡಿಕೆಯ ಮಂಜೂಷದ ಮೇಲಿರುವ ಕೃಪಾಸನ. ಮರ್ಸಿ ಸೀಟ್. ಹೌದು. ಮಂಜೂಷದ ಒಳಗೆ ದೇವರ 10 ಆಜ್ಞೆಗಳಿದ್ದವು. ಇದರ ಅರ್ಥ ದೇವರ ಆಡಳಿತದ ಅಡಿಪಾಯ ಕೇವಲ ಶಕ್ತಿಯಲ್ಲ, ಬದಲಿಗೆ ಪ್ರೀತಿ ಮತ್ತು ನ್ಯಾಯವನ್ನು ಒಳಗೊಂಡಿರುವ ಆತನ ನಿಯಮಗಳು. ಸರಿ. ಆ ನಿಯಮಗಳ ಮೇಲೆ ಕರುಣೆಯ ಆಸನವಿದೆ. ಅಂದ್ರೆ ಆತನ ಆಡಳಿತವು
ನ್ಯಾಯದ ಮೇಲೆ ನಿಂತಿದೆ, ಆದರೆ ಕರುಣೆಯಿಂದ ಆಳಲ್ಪಡುತ್ತದೆ. ಹಾಗಾದ್ರೆ ಯೇಸು ಹೇಗೆ ಈ ಚಿತ್ರಣದಲ್ಲಿ ಸೇರಿಕೊಳ್ತಾರೆ? ಯೇಸುವೇ ನಿಜವಾದ ದೇವಾಲಯ ಅಂತ ಈ ಮೂಲಗಳು ಬಹಳ ಸ್ಪಷ್ಟವಾಗಿ ಹೇಳ್ತವೆ. ಭೂಮಿಯ ಮೇಲಿನ ಕಲ್ಲಿನ ದೇವಾಲಯ ಕೇವಲ ಒಂದು ನೆರಳು, ಒಂದು ಮುನ್ಸೂಚನೆ. ತಂದೆಯ ಹೆಸರು ಅಥವಾ ಅಧಿಕಾರವನ್ನು ಮಗನು ಆನುವಂಶಿಕವಾಗಿ ಪಡೆದನು. ಇಲ್ಲಿ ಒಂದು ಗಮನಾರ್ಹ ಬದಲಾವಣೆಯನ್ನು ನಾವು ನೋಡಬಹುದು. ಏನದು? ಶಿಲುಬೆಗೇರುವ ಮೊದಲು ಗೆತ್ಸೆಮನೆ ತೋಟದಲ್ಲಿ ಯೇಸು ದೇವದೂತರ ಸಹಾಯ ಬೇಕಾದಾಗ ತಂದೆಯ ಬಳಿ ಪ್ರಾರ್ಥಿಸಬೇಕಾಗಿತ್ತು. ಹೌದು. ಆದ್ರೆ ಶಿಲುಬೆಯ ಮೇಲಿನ ವಿಜಯ ಮತ್ತು ಪುನರುತ್ಥಾನದ ನಂತರ ಅವರು ನೇರವಾಗಿ ದೇವದೂತರಿಗೆ ಆಜ್ಞಾಪಿಸುವ ಸಂಪೂರ್ಣ ಅಧಿಕಾರವನ್ನು ಹೊಂದುತ್ತಾರೆ. ಅಂದ್ರೆ ಶಿಲುಬೆಯು ಅಧಿಕಾರದ ಹಸ್ತಾಂತರದ ಒಂದು ಪ್ರಮುಖ ಘಟ್ಟ. ಹೌದು, ಯಾಕಂದ್ರೆ ಸೃಷ್ಟಿಯಾದ ಪ್ರತಿಯೊಂದು ಜೀವಿಯೂ ಶ್ರೇಷ್ಠ ದೇವದೂತರು ಮತ್ತು ಸೈತಾನನೂ ಸೇರಿದಂತೆ ಸೃಷ್ಟಿಕರ್ತನಾದ ಯೇಸುವನ್ನು ಆರಾಧಿಸಲೇಬೇಕು. ಇದು ಆಯ್ಕೆಯ ವಿಷಯವಲ್ಲ. ಓಕೆ. ಆತನ ಅಧಿಕಾರವನ್ನು ನಿರಾಕರಿಸಿದ್ರೆ ಅವರಿಗೆ ಕಾದಿರುವುದು ಅಂತಿಮ ತೀರ್ಪು ಮತ್ತು ಮರಣ. ಆತನ ಈಗ ಅಧಿಕಾರದ ಕೇಂದ್ರ. ನಾವು ಮತ್ತೆ ದಹನಬಲಿ ಪೀಠದ ಬೆಂಕಿಯ ವಿಷಯಕ್ಕೆ ಬರೋಣ. ಅದು ನ್ಯಾಯ ಮತ್ತು ಪ್ರಾರ್ಥನೆಗಳೊಂದಿಗೆ ಹೇಗೆ ಸಂಬಂಧಿಸಿದೆ ಅಂತ ಮೂಲಗಳಲ್ಲಿ ವಿವರಿಸಲಾಗಿದೆ. ಹೌದು, ಇದು ಬಹಳ ಆಳವಾದ ಸಾಂಕೇತಿಕತೆ. ಪವಿತ್ರ ಗುಡಾರದ ನಿಯಮದ ಪ್ರಕಾರ ವರ್ಷಕ್ಕೊಮ್ಮೆ ಮಹಾಯಾಜಕನು ಅತಿ ಪವಿತ್ರ ಸ್ಥಳವನ್ನು ಪ್ರವೇಶಿಸುವ ಮೊದಲು ದಹನಬಲಿ ಪೀಠದ ಕೆಂಡಗಳನ್ನು ತೆಗೆದುಕೊಂಡು ಅದರ ಮೇಲೆ ಧೂಪವನ್ನು ಸುಡಬೇಕಿತ್ತು. ಆ ಧೂಪದ ಹೊಗೆಯು ಕೃಪಾಸನವಿರುವ ಸಿಂಹಾಸನವನ್ನು ಮುಚ್ಚುತ್ತಿತ್ತು. ಆಗ ದೇವರು ಯಾಜಕನನ್ನು ಕೊಲ್ಲುತ್ತಿರಲಿಲ್ಲ. ಇದು ಕೇವಲ ಒಂದು ಆಚರಣೆಯಲ್ಲ. ಇದರ ಹಿಂದಿನ ಅರ್ಥವೇನು? ಈ ಧೂಪದ ಹೊಗೆಯು ದೇವರ ನ್ಯಾಯಕ್ಕಾಗಿ ಬೇಡುವ ಹುತಾತ್ಮಲ ಮತ್ತು ಸಂತರುಗಳ ಪ್ರಾರ್ಥನೆಗಳನ್ನು ಸಂಕೇತಿಸುತ್ತೆ. ರೆವಿಲೇಷನ್ ಪುಸ್ತಕದಲ್ಲಿ ಅವರ ಪ್ರಾರ್ಥನೆಗಳು ದೇವದೂತರ ಕೈಯಲ್ಲಿರುವ ಚಿನ್ನದ ಬಟ್ಟಲುಗಳಲ್ಲಿ ಸಂಗ್ರಹವಾಗುತ್ತವೆ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಅವು ಸಿಂಹಾಸನದ ಮುಂದೆ ಅರ್ಪಿಸಲ್ಪಡುತ್ತವೆ. ಒಂದ್ ನಿಮಿಷ. ಅಂದ್ರೆ ಹುತಾತ್ಮರ ಪ್ರಾರ್ಥನೆಗಳು ಕೇವಲ ಕೇಳಿಸ್ಕೊಳ್ಪಡುವುದಿಲ್ಲ. ಇಲ್ಲ, ಅವು ಅಂತಿಮ ನ್ಯಾಯ ತೀರ್ಪಿನಲ್ಲಿ ಒಂದು ಆಯುಧವಾಗಿ ಬಳಸಲ್ಪಡ್ತವೆ. ಅದು ನಿಜಕ್ಕೂ ಒಂದು ಶಕ್ತಿಶಾಲಿ ಕಲ್ಪನೆ. ನಿಖರವಾಗಿ ಅಂತಿಮ ನ್ಯಾಯ ತೀರ್ಪಿನ ಸಮಯದಲ್ಲಿ ಆ ಬಟ್ಟಲುಗಳಲ್ಲಿರುವ ಪ್ರಾರ್ಥನೆಯ ಧೂಪ ಮತ್ತು ಬಲಿಪೀಠದ ಬೆಂಕಿಯನ್ನು ಭೂಮಿಯ ಮೇಲೆ ಸುರಿಯಲಾಗುತ್ತೆ. ಆಗ ಪಾಪ, ದುಷ್ಟತನ ಮತ್ತು ಮರಣವು ಶಾಶ್ವತವಾಗಿ ನಾಶವಾಗುತ್ತೆ. ಹೀಗೆ ಸಂತರುಗಳ ಪ್ರಾರ್ಥನೆಗಳು ದೇವರ ನ್ಯಾಯ ಜಾರಿಯಾಗುವಲ್ಲಿ ನೇರವಾದ ಪಾತ್ರವಹಿಸ್ತವೆ. ಹಾಗಾದ್ರೆ ದೇವರ ಆಡಳಿತವು ಕೇವಲ ಮೃದುವಾದ ಭಾವನಾತ್ಮಕ ಪ್ರೀತಿಯದಲ್ಲ, ಅದು ಕಠಿಣವಾದ, ರಾಜಿರಹಿತವಾದ ನ್ಯಾಯವನ್ನು ಒಳಗೊಂಡಿದೆ. ಸಿಂಹಾಸನವು ಕರುಣೆಯ ಆಸನವೂ ಹೌದು, ನ್ಯಾಯದ ಪೀಠವೂ ಹೌದು. ಖಂಡಿತ. ಸಿಂಹಾಸನದ ಅಡಿಪಾಯ ಪ್ರೀತಿ ಮತ್ತು ನ್ಯಾಯ ಎರಡೂ ಆಗಿದೆ. ಈ ಮೂಲಗಳು ಸ್ಪಷ್ಟವಾಗಿ ಹೇಳುವಂತೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ರೂ ನೆರೆಯವರನ್ನು ತುಳಿಯುವ ದುರುಳರನ್ನು ಖಂಡಿತವಾಗಿಯೂ ಶಿಕ್ಷಿಸುತ್ತಾನೆ. ಆತನ ಪ್ರೀತಿಯು ದುಷ್ಟತನವನ್ನು ಸಹಿಸಿಕೊಳ್ಳುತ್ತೆ ಅಂತ ಅರ್ಥವಲ್ಲ. ಬದಲಾಗಿ ಆತನ ಪ್ರೀತಿಯೇ ನ್ಯಾಯವನ್ನು ಸ್ಥಾಪಿಸಲು ಪ್ರೇರೇಪಿಸುತ್ತೆ. ಯಾಕಂದ್ರೆ ನಿಜವಾದ ಪ್ರೀತಿಯು ಒಳ್ಳೆಯದನ್ನು ರಕ್ಷಿಸುತ್ತೆ ಮತ್ತು ಕೆಟ್ಟದ್ದನ್ನು ನಾಶ ಮಾಡುತ್ತೆ. ಹಾಗಾದ್ರೆ ಇಂದಿನ ನಮ್ಮ ಚರ್ಚೆಯಿಂದ ಈ ಕಾಸ್ಮಿಕ್ ಪಜಲ್ನ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ. ದೇವರ ಸಿಂಹಾಸನವು ಕೇವಲ ಒಂದು ಭೌತಿಕ ಸ್ಥಳವಲ್ಲ, ಅದು ಅಧಿಕಾರ, ಆಡಳಿತ ಮತ್ತು ನ್ಯಾಯದ ಪರಮೋಚ್ಚ ಕೇಂದ್ರ. ಹೌದು. ಕೆರೂಬಿಯರು ಅಥವಾ ಸೆರಾಫಿಯರು ಅದರ ನಿರಂತರ ಸೇವಕರು ಮತ್ತು ಆರಾಧಕರು. ಭೂಮಿಯ ಮೇಲಿನ ಪವಿತ್ರ ಗುಡಾರವು ಅದರ ಒಂದು ಸಾಂಕೇತಿಕ ಮಾದರಿಯಾಗಿತ್ತು. ಮತ್ತು ಅಂತಿಮವಾಗಿ ಯೇಸು ಆ ಸಿಂಹಾಸನದ ಸಂಪೂರ್ಣ ಅಧಿಕಾರವನ್ನು ಪಡೆದ ನಿಜವಾದ ದೇವಾಲಯ ಮತ್ತು ರಾಜನಾಗಿದ್ದಾನೆ. ಹೌದು. ಇಂದಿನ ಈ ಚರ್ಚೆಯು ಕೇಳುಗರಿಗೆ ಒಂದು ಆಳವಾದ ಆಲೋಚನೆಯನ್ನು ಬಿಟ್ಟು ಹೋಗುತ್ತದೆ. ಈ ಮೂಲಗಳ ಪ್ರಕಾರ ದೇವರ ಸಿಂಹಾಸನದ ಅಡಿಪಾಯ ಪ್ರೀತಿಯ ಆಜ್ಞೆ. ಅದೇ ಸಮಯದಲ್ಲಿ ಅದೇ ಸಿಂಹಾಸನದಿಂದ ದುಷ್ಟರಿಗೆ ಕಠಿಣವಾದ ಅಂತಿಮವಾದ ನ್ಯಾಯ ಮತ್ತು ಶಿಕ್ಷೆ ಹೊರಡುತ್ತೆ. ನಮ್ಮ ಮಾನವ ತಿಳುವಳಿಕೆಯಲ್ಲಿ ಸಂಪೂರ್ಣ ಪ್ರೀತಿ ಮತ್ತು ಕಠಿಣ ನ್ಯಾಯ ಕೆಲವೊಮ್ಮೆ ಪರಸ್ಪರ ವಿರುದ್ಧವಾಗಿ ಕಾಣಿಸಬಹುದು. ಹೌದು, ನಿಜ. ಹಾಗಾದ್ರೆ ಪ್ರೀತಿಯನ್ನು ತನ್ನ ಮೂಲಭೂತ ಅಡಿಪಾಯವಾಗಿಟ್ಟುಕೊಂಡಿರುವ ಆಡಳಿತವು ಹೇಗೆ ಇಂತಹ ಸಂಪೂರ್ಣ ಮತ್ತು ರಾಜಿರಹಿತ ನ್ಯಾಯವನ್ನು ನೀಡಲು ಸಾಧ್ಯ? ಪ್ರೀತಿ ಮತ್ತು ನ್ಯಾಯದ ಈ ಪರಿಪೂರ್ಣ ಸಮನ್ವಯ ಹೇಗೆ ಸಾಧ್ಯ? ಇದು ನಾವು ಯೋಚಿಸಬೇಕಾದ ವಿಷಯ.